ನೋಡಿ, ಆರಂಭದಿಂದಲೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಸಾಕಷ್ಟು ಗೊಂದಲವನ್ನ ಮೂಡಿಸಿತ್ತು. ಇವತ್ತು ಎಸ್ಎಸ್ಎಲ್ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ರಾಜ್ಯಕ್ಕೆ 7 ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಕ್ಕಳ ಮನೆಯಲ್ಲಿ ಸಂಭ್ರಮ, ಪೋಷಕರ ಕಣ್ಣಲ್ಲಿ ಆನಂದ ಭಾಷ್ಪ, ಎಲ್ಲೆಡೆ ಸ್ವೀಟ್ ಹಂಚಿ ಸಡಗರ. ಇಡೀ ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗೆ ಸನ್ಮಾನ, ಶಾಲೆ ಶಿಕ್ಷಕರಿಗೆ ಹೆಮ್ಮೆಯ ಗರಿಮೆ, ದಾಖಲೆ ಬರೆದವರಿಗೆ ಮೆರವಣಿಗೆ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ, ದಾಖಲೆಯ ರಿಸಲ್ಟ್. ಒಟ್ಟು 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ. ಗ್ರೇಡ್ ಅಂಕ ಅನ್ನೋ ಗೊಂದಲದ ನಡುವೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 94% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಒಟ್ಟು 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದರೆ 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕಗಳು ಪಡೆದಿದ್ದಾರೆ. 625ಕ್ಕೆ 625 ತಗೊಂಡಿರೋರು ಒಂದು ಸರ್ಕಾರಿ ಶಾಲೆ ಒಂದು ಮಗು ತಗೊಂಡಿದೆ. ಅದು ಬಿಟ್ಟರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತೆ ರಾಯಚೂರು ಅವರು ಕೂಡ ತಗೊಂಡಿದ್ದಾರೆ. ಅದರ ಡೀಟೇಲ್ಸ್ ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಫಸ್ಟ್, ಉಡುಪಿ ಸೆಕೆಂಡ್, ಕಲಬುರಗಿ ಲಾಸ್ಟ್. ದಕ್ಷಿಣ ಕನ್ನಡ ಜಿಲ್ಲೆ 98.4% ಮಕ್ಕಳು ಉತ್ತೀರ್ಣ ಆಗುವ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದುಕೊಂಡ್ರೆ, ಉಡುಪಿ ಜಿಲ್ಲೆ 98.18% ಫಲಿತಾಂಶ ದಾಖಲಿಸುವ ಮೂಲಕ ಮೊದಲ 2 ಸ್ಥಾನ ಗಳಿಸಿದೆ. 85.06% ಫಲಿತಾಂಶ ದಾಖಲಿಸುವ ಮೂಲಕ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ಪಡೆದುಕೊಂಡಿದೆ. ಈ ಬಾರಿ ಗ್ರಾಮೀಣ ಮಕ್ಕಳೇ ಮೇಲುಗೈ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಗ್ರಾಮೀಣ ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳ ಫಲಿತಾಂಶದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಕರಾವಳಿ ಸೇರಿ ಯಾದಗಿರಿ, ದಾವಣಗೆರೆ ಸೇರಿ ಎಲ್ಲಾ ಕಡೆ ಉತ್ತಮ ಫಲಿತಾಂಶ ಬಂದಿದೆ. ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ ನ ಇನ್ಕ್ರೀಸ್ ಮಾಡಿಕೊಂಡಿದ್ದಾರೆ. ಸಿಟೀಸ್ ಅಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಬಹಳ ಸಕ್ಸಸ್ ನ ತೋರಿಸಿರ್ತಕ್ಕಂಥದ್ದು. ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ. ಉಡುಪಿಯಲ್ಲಿ ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾನೆ. ಶಂಕರನಾರಾಯಣದ ಮದರ್ ತೆರೇಸಾ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿ ಪ್ರೀತಮ್ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ತೆಗೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ನಮಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಅವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಹೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಎಸ್ಎಸ್ಎಲ್ಸಿಯಲ್ಲಿ ದಾಖಲೆ ಬರೆದ ಹಳ್ಳಿ ಹೈದ ಭರತ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿರೋ ಗಿರೀಶ್ ರಾವ್ ಪುತ್ರ ಹಳ್ಳಿ ಹೈದ ಭರತ್ ದಾಖಲೆ ಬರೆದಿದ್ದಾನೆ. ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲ್ನಲ್ಲಿ ಭರತ್ 625ಕ್ಕೆ 625 ಅಂಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಪುತ್ರಿ ರಾಜ್ಯಕ್ಕೆ 3ನೇ ರ್ಯಾಂಕ್. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವರ ಮಗಳು ಹಿತಾಶ್ರೀ 625ಕ್ಕೆ 623 ಅಂಕ ಗಳಿಸಿ ಸಾಧನೆ ಮಾಡಿದ್ದಾಳೆ. ಮಧುಗಿರಿ ಚಿರೆಕ್ ಪಬ್ಲಿಕ್ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿನಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸೊ 623 ಬಂದಿರೋದು ತುಂಬಾ ಖುಷಿ ತಂದಿದೆ. ಸೊ ಇದು ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ದಲೆ ಆಗ್ತಿರ್ಲಿಲ್ಲ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಎಮೋಷನಲ್ ಮತ್ತೆ ಸೋಷಿಯಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದನೇ ಸಾಧ್ಯ ಆಯ್ತು. ಮತ್ತೆ ನನ್ನ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಪ್ರಿಪರೇಷನ್ ಇಂದ ಕೂಡ 623 ಬರಕ್ ಸಾಧ್ಯ ಆಯ್ತು. ಎಸ್ಎಸ್ಎಲ್ಸಿ ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟು. 84% ಪಡೆದರೂ ಅಂಧ ವಿದ್ಯಾರ್ಥಿನಿ ಫೇಲ್. ಎಸ್ಎಸ್ಎಲ್ಸಿ ಪರೀಕ್ಷಾ ಪ್ರಾಧಿಕಾರ ಮಹಾ ಎಡವಟ್ಟು ಮಾಡಿದೆ.
ಎಲ್ಲಾ ಪರೀಕ್ಷೆಗೆ ಹಾಜರಾಗಿದ್ರೂ ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರು ಎಂದು ನಮೂದು ಮಾಡಿದೆ. ಶಿರಸಿಯ ಇಂದಿರಾನಗರದ ಯೂನಿಯನ್ ಉರ್ದು ಪ್ರೌಢಶಾಲೆಯಲ್ಲಿ ಲೀಸಾ ಖಾನಂ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ರು. ಆದರೆ ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರು ಎಂದು ಫೇಲ್ ಮಾಡಲಾಗಿದೆ. ಈ ಮೂಲಕ ರಿಸಲ್ಟ್ ನೋಡಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಪಾಸ್ ಆದ ಖುಷಿಗೆ ಈಜಲು ಹೋಗಿ ಸಾವು. ಎಸ್ಎಸ್ಎಲ್ಸಿ ಪಾಸ್ ಆದ ಖುಷಿಗೆ ಈಜಲು ಹೋದ ವಿದ್ಯಾರ್ಥಿ ಮೃತಪಟ್ಟಿರೋ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸೊಣ್ಣವಾಡಿಯಲ್ಲಿ ನಡೆದಿದೆ. ರಿಸಲ್ಟ್ ಬರ್ತಿದ್ದಂತೆ ಕಿರಣ್ ಎಂಬ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಬಾವಿಯಲ್ಲಿ ಈಜಲು ತೆರಳಿದ್ದ. ಈ ವೇಳೆ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಒಟ್ಟಾರೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳ ಮನೆ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಬಾರಿ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ 3ನೇ ಪರೀಕ್ಷೆ ಕೈಬಿಟ್ಟಿದೆ. ಮೇ 18ರಿಂದ ಮೇ 25ಕ್ಕೆ 2ನೇ ಪರೀಕ್ಷೆ ನಡೆಯಲಿದೆ. ಈ ವೇಳೆ ಅನುತ್ತೀರ್ಣ ಆದವರು ಪಾಸ್ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನೋಡಿ, ಆರಂಭದಿಂದಲೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಸಾಕಷ್ಟು ಗೊಂದಲವನ್ನ ಮೂಡಿಸಿತ್ತು. ಇವತ್ತು ಎಸ್ಎಸ್ಎಲ್ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ರಾಜ್ಯಕ್ಕೆ 7 ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಕ್ಕಳ ಮನೆಯಲ್ಲಿ ಸಂಭ್ರಮ, ಪೋಷಕರ ಕಣ್ಣಲ್ಲಿ ಆನಂದ ಬಾಷ್ಪ, ಎಲ್ಲೆಡೆ ಸ್ವೀಟ್ ಹಂಚಿ ಸಡಗರ. ಇಡೀ ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗೆ ಸನ್ಮಾನ, ಶಾಲೆ ಶಿಕ್ಷಕರಿಗೆ ಹೆಮ್ಮೆಯ ಗರಿಮೆ, ದಾಖಲೆ ಬರೆದವರಿಗೆ ಮೆರವಣಿಗೆ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ, ದಾಖಲೆಯ ರಿಸಲ್ಟ್. ಒಟ್ಟು 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ. ಗ್ರೇಡ್ ಅಂಕ ಅನ್ನೋ ಗೊಂದಲದ ನಡುವೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 94% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಒಟ್ಟು 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದರೆ 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕಗಳು ಪಡೆದಿದ್ದಾರೆ. 625ಕ್ಕೆ 625 ತಗೊಂಡಿರೋರು ಒಂದು ಸರ್ಕಾರಿ ಶಾಲೆ ಒಂದು ಮಗು ತಗೊಂಡಿದೆ. ಅದು ಬಿಟ್ರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತೆ ರಾಯಚೂರು ಅವರು ಕೂಡ ತಗೊಂಡಿದ್ದಾರೆ. ಅದ್ರ ಡೀಟೇಲ್ಸ್ ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಫಸ್ಟ್, ಉಡುಪಿ ಸೆಕೆಂಡ್, ಕಲಬುರಗಿ ಲಾಸ್ಟ್. ದಕ್ಷಿಣ ಕನ್ನಡ ಜಿಲ್ಲೆ 98.4% ಮಕ್ಕಳು ಉತ್ತೀರ್ಣ ಆಗುವ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದುಕೊಂಡ್ರೆ, ಉಡುಪಿ ಜಿಲ್ಲೆ 98.18% ಫಲಿತಾಂಶ ದಾಖಲಿಸುವ ಮೂಲಕ ಮೊದಲ 2 ಸ್ಥಾನ ಗಳಿಸಿದೆ. 85.06% ಫಲಿತಾಂಶ ದಾಖಲಿಸುವ ಮೂಲಕ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ಪಡೆದುಕೊಂಡಿದೆ. ಈ ಬಾರಿ ಗ್ರಾಮೀಣ ಮಕ್ಕಳೇ ಮೇಲುಗೈ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಗ್ರಾಮೀಣ ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳ ಫಲಿತಾಂಶದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಕರಾವಳಿ ಸೇರಿ ಯಾದಗಿರಿ, ದಾವಣಗೆರೆ ಸೇರಿ ಎಲ್ಲಾ ಕಡೆ ಉತ್ತಮ ಫಲಿತಾಂಶ ಬಂದಿದೆ. ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ ನ ಇನ್ಕ್ರೀಸ್ ಮಾಡಿಕೊಂಡಿದ್ದಾರೆ. ಸಿಟೀಸ್ ಅಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಬಹಳ ಸಕ್ಸಸ್ ನ ತೋರಿಸಿರ್ತಕ್ಕಂಥದ್ದು. ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ. ಉಡುಪಿಯಲ್ಲಿ ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾನೆ. ಶಂಕರನಾರಾಯಣದ ಮದರ್ ತೆರೇಸಾ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿ ಪ್ರೀತಮ್ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ತೆಗೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ನಮಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಅವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಕೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಎಸ್ಎಸ್ಎಲ್ಸಿಯಲ್ಲಿ ದಾಖಲೆ ಬರೆದ ಹಳ್ಳಿ ಹೈದ ಭರತ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿರೋ ಗಿರೀಶ್ ರಾವ್ ಪುತ್ರ ಹಳ್ಳಿ ಹೈದ ಭರತ್ ದಾಖಲೆ ಬರೆದಿದ್ದಾನೆ.
ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲ್ನಲ್ಲಿ ಭರತ್ 625ಕ್ಕೆ 625 ಅಂಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಪುತ್ರಿ ರಾಜ್ಯಕ್ಕೆ 3ನೇ ರ್ಯಾಂಕ್. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವವರ ಮಗಳು ಹಿತಾಶ್ರೀ 625ಕ್ಕೆ 623 ಅಂಕ ಗಳಿಸಿ ಸಾಧನೆ ಮಾಡಿದ್ದಾಳೆ. ಮಧುಗಿರಿ ಚಿರೆಕ್ ಪಬ್ಲಿಕ್ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿನಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸೊ 623 ಬಂದಿರೋದು ತುಂಬಾ ಖುಷಿ ತಂದಿದೆ. ಸೊ ಇದು ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ದಲೆ ಆಗ್ತಿರ್ಲಿಲ್ಲ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಎಮೋಷನಲ್ ಮತ್ತೆ ಸೋಷಿಯಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದನೇ ಸಾಧ್ಯ ಆಯ್ತು. ಮತ್ತೆ ನನ್ನ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಪ್ರಿಪರೇಷನ್ ಇಂದ ಕೂಡ 623 ಬರಕ್ ಸಾಧ್ಯ ಆಯ್ತು. ಎಸ್ಎಸ್ಎಲ್ಸಿ ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟು. 84% ಪಡೆದರೂ ಅಂಧ ವಿದ್ಯಾರ್ಥಿನಿ ಫೇಲ್. ಎಸ್ಎಸ್ಎಲ್ಸಿ ಪರೀಕ್ಷಾ ಪ್ರಾಧಿಕಾರ ಮಹಾ ಎಡವಟ್ಟು ಮಾಡಿದೆ. ಎಲ್ಲಾ ಪರೀಕ್ಷೆಗೆ ಹಾಜರಾಗಿದ್ರೂ ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರು ಎಂದು ನಮೂದು ಮಾಡಿದೆ. ಶಿರಸಿಯ ಇಂದಿರಾನಗರದ ಯೂನಿಯನ್ ಉರ್ದು ಪ್ರೌಢಶಾಲೆಯಲ್ಲಿ ಲೀಸಾ ಖಾನಂ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ರು. ಆದರೆ ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರು ಎಂದು ಫೇಲ್ ಮಾಡಲಾಗಿದೆ. ಈ ಮೂಲಕ ರಿಸಲ್ಟ್ ನೋಡಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಪಾಸ್ ಆದ ಖುಷಿಗೆ ಈಜಲು ಹೋಗಿ ಸಾವು. ಎಸ್ಎಸ್ಎಲ್ಸಿ ಪಾಸ್ ಆದ ಖುಷಿಗೆ ಈಜಲು ಹೋದ ವಿದ್ಯಾರ್ಥಿ ಮೃತಪಟ್ಟಿರೋ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸೊಣ್ಣವಾಡಿಯಲ್ಲಿ ನಡೆದಿದೆ. ರಿಸಲ್ಟ್ ಬರ್ತಿದ್ದಂತೆ ಕಿರಣ್ ಎಂಬ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಬಾವಿಯಲ್ಲಿ ಈಜಲು ತೆರಳಿದ್ದ. ಈ ವೇಳೆ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಒಟ್ಟಾರೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳ ಮನೆ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಬಾರಿ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ 3ನೇ ಪರೀಕ್ಷೆ ಕೈಬಿಟ್ಟಿದೆ. ಮೇ 18ರಿಂದ ಮೇ 25ಕ್ಕೆ 2ನೇ ಪರೀಕ್ಷೆ ನಡೆಯಲಿದೆ. ಈ ವೇಳೆ ಅನುತ್ತೀರ್ಣ ಆದವರು ಪಾಸ್ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.